ಸೊಂಟ ಭಾಗದಲ್ಲಿ ಕೊಬ್ಬು ಜಾಸ್ತಿ ಹೆಣ್ಮಕ್ಳಿಗೆ ಶೇಖರಣೆ ಆಗ್ತೈತಿ. ಪ್ರತಿದಿನ ನೀವು ಈ ಯೋಗ ಸೀಕ್ವೆನ್ಸನ್ನು ಪ್ರಾಕ್ಟೀಸ್ ಮಾಡ್ಕೊಂತ ಹೋದ್ರಿ ಅಂತಂದ್ರೆ ಸೊಂಟ ಭಾಗದಲ್ಲಿರೋ ಕೊಬ್ಬು ಕಡಿಮೆ ಆಗ್ತಾ ಬರ್ತೈತ್ರಿ. ನಮಸ್ತೆ, ನಾನು ಮಂಜುಳಾ, ನಿಮ್ಮ ಯೋಗ ಕೋಚ್. ಸೊಂಟ ಭಾಗದಲ್ಲಿರೋ ಕೊಬ್ಬನ್ನು ಕಡಿಮೆ ಮಾಡ್ಕೊಳ್ಳೋಕೆ ಇದೊಂದು ಯೋಗ ಸೀಕ್ವೆನ್ಸ್ ರೀ. ಸೊ ಇದ್ರಾಗ ಮೊದಲು ವಾರ್ಮಪ್, ಒಂದೆರಡು ವಾರ್ಮಪ್ ಮಾಡಿ ನೆಕ್ಸ್ಟ್ ಆಸನಗಳನ್ನು ಪ್ರಾಕ್ಟೀಸ್ ಮಾಡಿರಿ. ಅದಕ್ಕಾಗಿ ಮೊದಲು ಸೀದಾ ಕೂತ್ಕೋರಿ, ಬೆನ್ನು ಕತ್ತು ನೇರವಾಗಿರಲಿ, ಕಣ್ಣುಗಳನ್ನು ಮುಚ್ಕೊಂಡಿರ್ತೀರಿ. ನಿಮ್ಮ ಉಸಿರಾಟದ ಕಡೆ ಗಮನ ಹರಿಸ್ರಿ. ನಿಮ್ಮ ದೇಹ ಮತ್ತು ಮನಸ್ಸನ್ನು ಶಾಂತಗೊಳಿಸ್ರಿ. ಸಹಜವಾದ ಉಸಿರಾಟ ಇರಲಿ, ಮುಖದಲ್ಲಿ ನಗು ಇರಲಿ. ಈಗ ಒಂದು ಬಾರಿ ದೀರ್ಘವಾಗಿ ಉಸಿರು ತೆಗೆದುಕೋತೀರಿ. ನಿಧಾನವಾಗಿ ಪೂರ್ತಿಯಾಗಿ ಉಸಿರನ್ನು ಹೊರಗೆ ಹಾಕ್ರಿ. ಇದೇ ರೀತಿ 3 ಬಾರಿ ಮಾಡ್ರಿ. ನಂತರ ಕಣ್ಣುಗಳನ್ನು ತೆರಿತೀನಿ. ಈಗ ಮೊದಲು ಸೂಕ್ಷ್ಮ ವ್ಯಾಯಾಮ. ಅದಕ್ಕಾಗಿ 2 ಕೈಗಳನ್ನ ರೀತಿ ತಗೋರಿ. ಸೊ ಅದಕ್ಕೆ ಆರ್ಮ್ಸ್ ಸ್ವಿಂಗ್ಸ್ ಅಂತ ಹೇಳ್ತಾರೆ. ಸೊ ಉಸಿರು ತಗೋತ ಕೈಗಳನ್ನ ಹಿಂದೆ ತಗೋತೀರಿ. ಉಸಿರು ಬಿಡ್ತಾ ಈ ರೀತಿ ಕೈಗಳನ್ನು ಒಂದರ ಮೇಲೆ ಒಂದು ಬರಬೇಕು. ಒಂದ್ಸಲಿ ಬಲಗೈ ಮೇಲೆ ಬರ್ತೈತಿ, ಒಂದ್ಸಲಿ ಎಡಗೈ ಮೇಲೆ. ಇದೇ ರೀತಿ 10 ಬಾರಿ ಮಾಡ್ರಿ. ಇದನ್ನ ರಿಲ್ಯಾಕ್ಸ್ 10 ಬಾರಿ ಮಾಡ್ರಿ. ಸೊ ನೆಕ್ಸ್ಟ್ 2 ಕೈಗಳನ್ನ ಇಂಟರ್ಲಾಕ್ ಮಾಡ್ಕೊರಿ. ಸೀದಾ ಕೂತ್ಕೊಂಡಿರ್ತೀರಿ. ಸೊ ಕೈಯನ್ನು ತಲೆ ಹಿಂದೆ ಇಟ್ಕೊರಿ. ಕೈ ಈ ರೀತಿ ಇಟ್ಕೊಳಕ್ಕೆ ಹೋಗ್ಬೇಡ್ರಿ, ಸ್ವಲ್ಪ ಹಿಂದೆ ಬರಲಿ ಈ ರೀತಿ. ಸ್ವಲ್ಪ ಬೇಕಾದ್ರೆ ಇಲ್ಲಿ ಕಾಲು ಸ್ವಲ್ಪ ಅಗಲ ಮಾಡ್ಕೊರಿ. ಸೊ ಈ ರೀತಿ ಮುಂದೆ ಕೂಡ ತರ್ಬೋದು ಇದನ್ನು. ಸೊ ನಿಮ್ಗೆ ಹೆಂಗೆ ಸಾಧ್ಯ ಆಕೈತೆ ಆ ರೀತಿ ಕೂತ್ಕೊರಿ. ಸೊ ನೆಕ್ಸ್ಟ್ ಇಲ್ಲಿ ಸೆಂಟರ್ ಉಸಿರು ತಗೋತೀರಿ. ಉಸಿರು ತಗೊಂಡು ಉಸಿರು ಬಿಡುತ್ತಾ ನಿಮ್ಮ ಬಲಕ್ಕೆ ಆರ್ಚಾಗ್ರಿ. ಸೊ ಆರ್ಚ್ ಆಗ್ಬೇಕಂತೇಳಿ, ಸೊ ಪೂರ್ತಿನ ಆರ್ಚ್ ಆಗ್ಬೇಕಪ್ಪ ಅಂಥೇಳಿ ಈ ರೀತಿ ಕಾಲನ್ನು ಎಪ್ಸಕ್ಕೆ ಹೋಗ್ಬೇಡ್ರಿ. ಸೊ ಈ ರೀತಿ ಏನು ಸೆಂಟರಲ್ಲಿ ಉಸಿರು ತಗೋತೀರಲ್ಲ, ಉಸಿರು ಬಿಡ್ತಾ ನಿಮ್ಮ ಬಲಗಡೆ ಫಸ್ಟ್ ಆರ್ಚ್ ಆಗಿರ್ತೀರಿ. ಸೊ ನಿಮಗೆ ಎಷ್ಟು ಸಾಧ್ಯ ಆಕೈತಿ ಅಷ್ಟು ಆರ್ಚ್. ಆದ್ರೆ ಕಾಲು ಮಾತ್ರ ಮೇಲೆ ಇಳೋಂಗಿಲ್ಲ. ಮತ್ತೆ ಉಸಿರು ತಗೋತ ಸೆಂಟರ್, ಉಸಿರು ಬಿಡ್ತಾ ನಿಮ್ಮ ಎಡಕ್ಕೆ. ಮತ್ತೆ ಉಸಿರು ತಗೋತ ಸೆಂಟರ್, ಉಸಿರು ಬಿಡುತ್ತಾ ನಿಮ್ಮ ಬಲಕ್ಕೆ ಆರ್ಚ್ ಆಗ್ತೀರಿ. ನಂತರ ಏನು ತಪ್ಪು ಮಾಡಕ್ಕೆ ಹೋಗ್ಬೇಡ್ರಿ ಅಂತಂತಂದ್ರೆ, ಇಲ್ಲಿ ಉಸಿರು ತಗೊಂಡು ಆಮೇಲೆ ಈ ರೀತಿ ಮುಂದೆ ಬರಕ್ಕೆ ಹೋಗ್ಬೇಡ್ರಿ. ಸೊ ಏನು, ನಾವು ಸೊಂಟ ಭಾಗದಿಂದ ಸೈಡ್ ಆರ್ಚ್ ಆಗಬೇಕು ಈ ರೀತಿ. ಇದೇ ರೀತಿ ಇದನ್ನು ಕೂಡ 10 ಬಾರಿ ಮಾಡ್ರಿ. ವಿಡಿಯೋ ಪಾಸ್ ಮಾಡ್ರಿ ಮತ್ತು 10 ಬಾರಿ ಮಾಡ್ರಿ ಇದನ್ನು. ಸೊ ನೆಕ್ಸ್ಟ್ ಡೈನಾಮಿಕ್ ಸೈಡ್ ಸ್ಟ್ರೆಚ್. ಅಲ್ಲಿ ಇದನ್ನು ಯಾವ ರೀತಿ ಮಾಡೋದು ಅಂತಂದ್ರೆ, ಅಲ್ಲಿ ಉಸಿರು ತಗೋತ 2 ಕೈಗಳ ಮೇಲೆ, ಉಸಿರು ಬಿಡುತ್ತಾ ಎಡಗೈ ಏನೈತಲ್ಲ ಬಲಗಾಲಿನ ಮೇಲೆ ಇಟ್ಕೋರಿ. ಬಲಗೈನ ಈ ರೀತಿ ಮೇಲೆ ಬರಬೇಕು, ಕಿವಿ ಮೇಲೆ. ಸೊ ಈ ಭಾಗದಲ್ಲಿ ಸ್ವಲ್ಪ ಸ್ಟ್ರೆಚ್ ಅನ್ನಿಸ್ತೈತಿ. ಸೊ ಅದ್ರ ಕಡೆ ಗಮನ ಹರಿಸ್ರಿ. ಪೇನ್ ಅನ್ನಿಸ್ತಾ ಇರ್ತೈತಿ, ಅದ್ರ ಕಡೆ ಗಮನ ಕೊಡ್ರಿ. ಮತ್ತೆ ಉಸಿರು ತಗೋತ ಸೆಂಟರ್, 2 ಕೈಗಳ ಮೇಲೆ, ಉಸಿರು ಬಿಡುತ್ತಾ ನಿಮ್ಮ ಎಡಕ್ಕೆ. ಸೊ ಈ ರೀತಿ ಇದನ್ನು ಕೂಡ 10 ಬಾರಿ ಮಾಡ್ರಿ. ಆಮೇಲೆ 10ನೇ ಬಾರಿಗೆ ಏನು ಮಾಡ್ತೀರಂತಂದ್ರೆ, ಮೊದಲ ಈ ಕಡೆ ನಿಮ್ಮ ಬಲಗೈ ಮೇಲ್ ಬರಲಿ. ಮೊದಲನೇ ಬಾರಿಗೆ 10 ಕೌಂಟ್ ಆದಮೇಲೆ ಸೊ ಇಲ್ಲಿ ಈ ರೀತಿ ಇಟ್ಕೊಂಡು ಸಹಜವಾದ ಉಸಿರಾಟ, ಉಸಿರುಗಟ್ಟಿ ಹಿಡಿಯಕ್ಕೆ ಹೋಗ್ಬೇಡ್ರಿ. ಸಹಜವಾದ ಉಸಿರಾಟದೊಂದಿಗೆ ಇಲ್ಲೇ ಒಂದು 5ರಿಂದ 10 ಕೌಂಟ್ ಮಾಡಿರಿ. ಸೊ ನೆಕ್ಸ್ಟ್ ಮತ್ತೆ ಉಸಿರು ತಗೋತಾ ಕೈ ಮೇಲೆ ತಗೋತೀರಿ 10ನೇ ಬಾರಿಗೆ, ಮತ್ತೆ ಎಡಕ್ಕೆ. ಆಮೇಲೆ ಮುಂದೆ ಭಾಗಕ್ಕೆ ಹೋಗ್ಬೇಡ್ರಿ. ಸೊ ಸೊಂಟ ಭಾಗದಿಂದ ಸೈಡ್ ಬಾಗಬೇಕು. ಸೊ ಸಹಜವಾದ ಉಸಿರಾಟದೊಂದಿಗೆ 1, ತಲೆ ಕೆಳಗೆ ಹಾಕಕ್ಕೆ ಹೋಗ್ಬೇಡ್ರಿ, ಎದುರಿಗೆ ನೋಡ್ತೀರಿ. 1, 2, 3, 4, 5. ಮತ್ತೆ ಉಸಿರು ತಗೋತಾ ಸೆಂಟರ್, ಉಸಿರು ಬಿಡ್ತಾ ಕೈಗಳನ್ನು ಕೆಳಗೆ ಇಳಿಸ್ತೀರಿ. ಸೊ ಇದನ್ನು ಕೂಡ 10 ಬಾರಿ ಮಾಡಿರಿ. ಸೊ ನೆಕ್ಸ್ಟ್ ಸುಖಾಸನ ವೇರಿಯೇಷನ್ನು. ಸೊ ಆಗಲೇ ಸುಖಾಸನ ವೇರಿಯೇಷನ್ ಒಳಗೆ ಈ ರೀತಿ ಮಾಡಿದ್ವಲ್ಲ, ಸೊ ಅದೇ ರೀತಿ ಇನ್ನೊಂದು ರೀತಿ. ಸೊ ಇಲ್ಲಿ ಉಸಿರು ತಗೋತ 2 ಕೈಗಳ ಮೇಲೆ, ಉಸಿರು ಬಿಡ್ತಾ ಬಲಗೈ ಏನೈತಲ್ಲ ಸೊ ಈ ರೀತಿ ಇಲ್ಲಿ ಟಚ್ ಆಗಂಗಿಲ್ಲ ನೆಲಕ್ಕೆ ಕೈ. ಸೊ ಈ ರೀತಿ ಇಟ್ಕೊಂಡೇ ನೀವು ಆರ್ಚ್ ಆಗ್ಬೇಕಿಲ್ಲಿ. ಮತ್ತೆ ಉಸಿರು ತಗೋತ ಸೆಂಟರ್, ಉಸಿರು ಬಿಡ್ತಾ ಈ ರೀತಿ ಬಲಗೈ ಮೇಲೆ ಇರ್ತೈತಿ, ಎಡಗೈ ಟಚ್ ಆಗಂಗಿಲ್ಲ. ಸೊ ಕೆಳಗಿರ್ತೈತಿ. ಆಮೇಲೆ ಮುಂದೆ ಬಾಗ್ಬೇಡ್ರಿ, ಇದು ಕೂಡ ಸೈಡ್. ಮತ್ತೆ ಉಸಿರು ತಗೋತ ಸೆಂಟರ್, ಉಸಿರು ಬಿಡುತ್ತಾ ನಿಮ್ಮ ಬಲಕ್ಕೆ. ಸೊ ಇದು ಕೂಡ 10 ಬಾರಿ ಮಾಡ್ತೀರಿ. ಸೊ ಏನು
ಸೂಕ್ಷ್ಮ ವ್ಯಾಯಾಮಗಳಿದಾವಲ್ಲ, ಸೊ ಅವನ್ನ 10 ಬಾರಿ ಮಾಡ್ರಿ. ಇಲ್ಲ 10 ಬಾರಿ ಸಾಧ್ಯ ಆಗ್ತಾ ಇಲ್ಲ ಅಂತಂದ್ರೆ ಮೊದಲನೇ ಬಾರಿಗೆ ಒಂದು 5 ಮಾಡ್ರಿ, ನಂತರ ಇನ್ಕ್ರೀಸ್ ಮಾಡ್ಕೊಂತ ಹೋಗ್ತೀರಿ. ಸೊ ಈ ರೀತಿ ಇದನ್ನು ಕೂಡ 10 ಬಾರಿ ಮಾಡ್ತೀರಿ ಇದೇ ರೀತಿ. ಸೊ ನೆಕ್ಸ್ಟ್ ಬದ್ಧಕೋನಾಸನ. ಸೊ ಕಾಲುಗಳನ್ನ ಈ ರೀತಿ ತಗೋರಿ. ಸೊ ನೆಕ್ಸ್ಟ್ ಈ ರೀತಿ ಎರಡೂ ಕಾಲುಗಳನ್ನ ಕೆಳಕೋತೀರಿ, ಪಾದಗಳು ಒಂದಕ್ಕೊಂದು ಟಚ್ ಇರಬೇಕು. ಸೊ ನೆಕ್ಸ್ಟ್ ಈ ಕಾಲ ಮುಂದೆ ಹೋಗಿರ್ತೈತಿ, ಸ್ವಲ್ಪ ಕೈ ಹಿಡ್ಕೊಂಡು ನಿಮ್ಮ ಕಡೆ ತಗೋರಿ, ನಿಮ್ಗೆ ಎಷ್ಟು ಸಾಧ್ಯ ಇದೆ ಅಷ್ಟು ತಗೋರಿ. ಚಲೋ ಮುಂದೆ ತೊಗೊಂಡಂಗೆ ಸೊ ಇಲ್ಲಿ ಈ ಭಾಗದಲ್ಲಿ ಗ್ರೋಯಿನ್ ಏರಿಯಾ ಭಾಗದಲ್ಲಿ ಸ್ವಲ್ಪ ಪೇನ್ ಅನಿಸ್ತಾಕತ್ತಿರ್ತೈತಿ, ಅದ್ರ ಕಡೆ ಗಮನ ಹರಿಸ್ರಿ, ಗಾಬರಿ ಆಗಕ್ಕೆ ಹೋಗ್ಬೇಡ್ರಿ. ಸೊ ಈ ರೀತಿ ತೊಗೊಂಡ್ಮೇಲೆ ಎರಡೂ ಕೈಗಳನ್ನ ಇಂಟರ್ಲಾಕ್ ಮಾಡ್ಕೋರಿ, ಪಾದದ ಕೆಳಗೆ ಇಟ್ಕೊಂಡು ಸೀದಾ ಕುತ್ಕೋತಿರ್ತೀರಿ, ಕೈ ಸ್ಟ್ರೆಚ್ ಮಾಡ್ರಿ. ಆಮೇಲೆ ಈ ರೀತಿ ಅಲ್ಲ, ಸೊ ಈ ರೀತಿ ಎದೆ ಭಾಗ ಮುಂದೆ ಬರಬೇಕು, ಕೈಗಳು ಸ್ಟ್ರೆಚ್ ಆಗಬೇಕು, ಸಹಜವಾದ ಉಸಿರಾಟ ಇರಲಿ. ಈ ಆಸನವನ್ನು ಅಬ್ಸರ್ವ್ ಮಾಡ್ಕೋರಿ, ಯಾವ ರೀತಿ ಮಾಡಿದ್ರಿ, ಏನು ಅನ್ಸಕತ್ತೈತಿ, ಕಾಲಿನ ಭಾಗದಲ್ಲಿ ಏನು ಅನ್ಸಕತ್ತೈತಿ ಅದ್ರ ಕಡೆ ಗಮನ ಕೊಡ್ರಿ. ಸೊ ಈ ಭಾಗದಲ್ಲಿ ಸ್ವಲ್ಪ ಏನು ಅನ್ಸಕತ್ತೈತಿ ಅದ್ರ ಕಡೆ ಗಮನ ಹರಿಸ್ರಿ. ರಿಲ್ಯಾಕ್ಸ್, ಸಹಜವಾದ ಉಸಿರಾಟ ಇರಲಿ. ಬ್ರೀದ್ ಇನ್, ಬ್ರೀದ್ ಔಟ್, ಬ್ರೀದ್ ಇನ್, ಬ್ರೀದ್ ಔಟ್. ಇದೇ ಸ್ಥಿತಿಯೊಳಗೆ 10 ಕೌಂಟ್ ನಾನು ಇದೇ ಸ್ಥಿತಿಯೊಳಗೆ ಕೂತ್ಕೋತೀರಿ. ಒಂದು 10 ಕೌಂಟ್ ಮಾಡ್ರಿ ಇಲ್ಲೇ. 1, ನಾ 5 ಕೌಂಟ್ ಮಾಡ್ತೇನೆ ರೀ ಇಲ್ಲೇ. 1, 2, 3, 4, 5. ನೀವು 10 ಕೌಂಟ್ ಮಾಡ್ರಿ. ಸೊ ನೆಕ್ಸ್ಟ್ ಇದು ಕೈ ಬಿಡಿಸ್ಕೊಂಡು ಸಿದ್ರಾಗಿ ಇನ್ನೊಂದು ವೇರಿಯೇಷನ್ ಮಾಡೋನು. ಸೊ ಸೀದಾ ಕೂತ್ಕೊಂಡಿರ್ತೀರಿ. ಸೊ ಎರಡೂ ಕೈಗಳನ್ನು ಇಲ್ಲಿ ಇಟ್ಕೋರಿ. ಅಥವಾ ಈ ಕಾಲು ಇನ್ನೂ ಪೇನ್ ಅನ್ಸಾಕತ್ತೈತಪ್ಪ ಅಂತಂದ್ರೆ ಈ ರೀತಿ ಮುಂದೆ ತೊಗೋಬೋದು. ಸ್ವಲ್ಪ ಇಲ್ಲ ಕಂಫರ್ಟ್ ಐತೆ ನಮಗೆ ಅಂತಂದ್ರೆ ಇದೇ ರೀತಿ ಇಟ್ಕೊಂಡು ಸ್ವಲ್ಪ ಟ್ವಿಸ್ಟ್ ಆಗೋದೈತಿಲ್ಲೇ ಮಾಡ್ಬೋದು. ಅಥವಾ ಮುಂದೆ ತಗೋರಿ ಈ ರೀತಿ. ಸೊ ಮುಂದೆ ತೊಗೊಂಡು ಎರಡೂ ಕೈಗಳನ್ನು ನೀ ಮೇಲೆ ಇಟ್ಕೋರಿ. ಸೊ ನೆಕ್ಸ್ಟ್ ಇಲ್ಲಿ ಉಸಿರು ತಗೋತೀರಿ. ಉಸಿರು ಬಿಡ್ತಾ ಬಲಗಡೆ ಟ್ವಿಸ್ಟ್ ಆಗ್ತೀರಿ. ಎಡಗೈ ಏನೈತಲ್ಲ ಬಲಗಾಲಿನ ಮೇಲೆ ಇಲ್ಲಿ ಟ್ವಿಸ್ಟ್ ಆಗಿರ್ತೀರಿ. ಮತ್ತೆ ಉಸಿರು ತಗೋತ ಎರಡೂ ಕೈಗಳನ್ನು ಮುಂದೆ ತಗೋತೀರಿ. ಉಸಿರು ಬಿಡ್ತಾ ನಿಮ್ಮ ಎಡಕ್ಕೆ. ಇದನ್ನು ಕೂಡ 10 ಬಾರಿ ಮಾಡಿರಿ. ಆಮೇಲೆ 10 ಬಾರಿ ಆದಾಗ ಸೊ ಈ ರೀತಿ ಬಲಗಡೆ ಟ್ವಿಸ್ಟ್ ಆಗ್ರಿ ಒಂದು ಸಾರಿ. ಸೊ ಇನ್ನೂ ಟ್ವಿಸ್ಟ್ ಆಗಕ್ಕೆ ಸಾಧ್ಯ ಆದಾಗ ಟ್ವಿಸ್ಟ್ ಆಗ್ತೀರಿ. ಇಲ್ಲಿ ಕೈ ಪ್ರೆಸ್ ಮಾಡ್ಕೊಂಡಿರ್ತೀರಿ, ಹಿಂದೆ ಕೈನ ಇಟ್ಕೊಳ್ತಿರಲ್ಲ, ಸೊ ಕೈ ಪ್ರೆಸ್ ಮಾಡಿಕೊಂಡು ಟ್ವಿಸ್ಟ್ ಆಗ್ರಿ. ಸೊ ಈ ಭಾಗದಲ್ಲಿ ಸ್ವಲ್ಪ ಪೇನ್ ಅನ್ನಿಸ್ಬೇಕು, ಆಮೇಲೆ ಈ ಭಾಗದಲ್ಲಿ ಸ್ವಲ್ಪ ಪೇನ್ ಅನ್ನಿಸ್ಬೇಕು, ಆ ರೀತಿ ಟ್ವಿಸ್ಟ್ ಆಗ್ತೀರಿ. ಸೊ ಹಿಂದ್ಗಡೆ ನೋಡ್ತಾ ಇರ್ತೀರಿ, ನಿಮ್ಮ ಶೋಲ್ಡರ್ ನೋಡ್ತಾ ಇರ್ತೀರಿ. ಸಹಜವಾದ ಉಸಿರಾಟ ಇರಲಿ, ಉಸಿರುಗಟ್ಟಿ ಹಿಡಿಯಕ್ಕೆ ಹೋಗ್ಬೇಡ್ರಿ. ಉಸಿರುಗಟ್ಟಿ ಹಿಡಿದ್ರೆ ಆಸನ ಹೋಲ್ಡ್ ಮಾಡೋಕ್ಕಾಗಂಗಿಲ್ಲ. ಸೊ ಇಲ್ಲಿ ಕೂಡ ಒಂದು 5 ಕೌಂಟ್ ಮಾಡ್ಕೋರಿ. ನಂತರ ಮತ್ತೆ ಉಸಿರು ತಗೊಂಡು ಉಸಿರು ಬಿಡ್ತಾ ಸೊ ನೆಕ್ಸ್ಟ್ ಇಲ್ಲೇ ಸಹಜವಾದ ಉಸಿರಾಟದೊಂದಿಗೆ ಈ ಕಡೆ 5 ಕೌಂಟ್ ಮಾಡ್ತೀರಿ. ಇದನ್ನು ಕೂಡ 10 ಬಾರಿ ಮಾಡ್ರಿ. ಸೊ ಇದು ಯಾವ ರೀತಿ ಹೆಲ್ಪ್ ಆಕೈತೆ ಅಂತಂದ್ರೆ ಸೊ ಇಲ್ಲೇ ಪೆಲ್ವಿಕ್ ಹೆಲ್ತ್ ಇಂಪ್ರೂವ್ಮೆಂಟ್ ಆಗ್ತೈತಿ. ಆಮೇಲೆ ಪೆಲ್ವಿಕ್ ಏರಿಯಾದಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಆಗ್ತೈತಿ. ಆಮೇಲೆ ಹೊಟ್ಟೆ ಭಾಗದ ಎಲ್ಲ ಅಂಗಾಂಗಗಳು ಸ್ಟಿಮ್ಯುಲೇಟ್ ಆಗ್ತಾವು. ಹಾಗೆ ಸೊಂಟ ಭಾಗದಲ್ಲಿರೋ ಕೊಬ್ಬು ಕಡಿಮೆ ಆಗ್ತೈತಿ. ಆಮೇಲೆ ಹೆಚ್ಚಿನ ಏನು ಕ್ಯಾಲೋರಿ ಹೆಚ್ಚಿರ್ತೈತಲ್ಲ ಸೊ ಹೆಚ್ಚಿನ ಕ್ಯಾಲೋರಿ ಬರ್ನ್ ಆಕೈತ್ರಿ. ಸೊ ಮುಂದಿನ ಆಸನ ಅರ್ಧ ಮತ್ಸ್ಯೇಂದ್ರ ಆಸನ. ಸೊ ಅರ್ಧ ಮತ್ಸ್ಯೇಂದ್ರ ಆಸನ ಮಾಡಕ್ಕೆ ಅರ್ಧ ಮತ್ಸ್ಯೇಂದ್ರ ಆಸನ ಮಾಡಲಿಕ್ಕೆ ಎರಡೂ ಕಾಲುಗಳನ್ನು ಚಾಚ್ರಿ, ಸೀದಾ ಕುತ್ಕೋತೀರಿ, ದಂಡಾಸನ ಸ್ಥಿತಿಗೆ ಬರ್ತೀರಿ. ಎರಡೂ ಕೈಗಳು ನಿಮ್ಮ ಬಾಜುಕ, ಕಾಲುಗಳು ನೇರವಾಗಿರಲಿ. ಸೊ ಪಾದಗಳ ಕಡೆ ನಿಮ್ಮ ಕಡೆ ತೊಗೊಂಡಿರ್ತೀರಿ, ಸ್ವಲ್ಪ ಎದುರಿಗೆ ನೋಡ್ತಾ ಇರ್ತೀರಿ. ಸೊ ಮೊದಲಿಲ್ಲೇ ಬಲಗಾಲನ್ನ ಏನೈತಲ್ಲ ಸೊ ಎಡಗಾಲಿನ ಕ್ರಾಸ್ ಲೆಗ್ ಅಂದ್ರೆ ಅದ್ರ ಬಾಜುಕ ನೀ ಏನೈತಲ್ಲ ಸೊ ಅದ್ರ ಪಾದ ನೀ ಬಾಜುಕ ಪಾದ ಬರಬೇಕು, ಬಲ ಪಾದ. ಸೀದಾ ಕೂತ್ಕೊಂಡಿರ್ತೀರಿ. ಸೊ ಹಿಂದೆ ಹಾಕೋಬೇಡ್ರಿ, ಹಿಂಗೆ ಸೀದಾ ಕೂತ್ಕೋರಿ. ಸೊ ಇದು ಅರ್ಧ ಮತ್ಸ್ಯೇಂದ್ರಾಸನ ಈ ರೀತಿನೂ ಮಾಡ್ಬೋದು. ಆಮೇಲೆ ಇನ್ನೊಂದು ರೀತಿ ತೋರಿಸ್ತೀನಿ, ನಿಮಗೆ ಸಾಧ್ಯ ಆದರೆ ಆ ರೀತಿ ಮಾಡಿರಿ. ಸೊ ಈಗ ಸರಳವಾದ ರೀತಿಯಲ್ಲಿ ತೋರಿಸ್ತೀನಿ. ಸೊ ನೆಕ್ಸ್ಟ್ ಈ ರೀತಿ ಕೂತ್ಕೊಂಡಿರ್ತೀರಿ. ಆಮೇಲೆ ಎಡಗೈ ಏನೈತಲ್ಲ ಈ ಬಲ ಗಾಲಿನ ಬಾಜುಕ್ ಬರ್ಬೇಕು. ಈ ರೀತಿ ಕೈ ಮೇಲೆ ತಗೋರಿ. ಆಮೇಲೆ ಸ್ವಲ್ಪ ಮುಂದೆ ಬರ್ತೀರಿ ರೀತಿ. ಆಮೇಲೆ ಈ ರೀತಿ ಕೈ ಹಿಡ್ಕೋರಿ. ಇಲ್ಲಪ್ಪ ಸಾಧ್ಯ ಆಗ್ತಾ ಇಲ್ಲಪ್ಪ ಅಂತಂದ್ರೆ ಈ ರೀತಿ ಇಟ್ಕೋಬಹುದು. ಸೊ ನೆಕ್ಸ್ಟ್ ಬಲಗೈ ನಿಮ್ಮ ಪೃಷ್ಠ ಭಾಗದ ಹಿಂದೆ ಬರಬೇಕು. ಆಮೇಲೆ ಈ ರೀತಿ ಹಿಂದೆ ತೊಗೊಳಕ್ ಹೋಗ್ಬೇಡ್ರಿ. ಸೊ ಇಲ್ಲೇ ಬರಬೇಕದು ಕೈ. ನಂತರ ಟ್ವಿಸ್ಟ್ ಆಗ್ತೀರಿ ಇಲ್ಲಿ. ಸೊ ಟ್ವಿಸ್ಟ್ ಆಗಿ ನಿಮ್ಮ ಶೋಲ್ಡರ್ ನೋಡ್ತಾ ಇರ್ತೀರಿ.
ಸಹಜವಾದ ಉಸಿರಾಟ ಇರಲಿ. ಕೈ ಈ ರೀತಿ ಆದ್ರೂ ಹಿಡ್ಕೋರಿ ಅಥವಾ ಈ ರೀತಿ ಆದ್ರೂ ಹಿಡ್ಕೋಬಹುದು ನೀವು. ಆಮೇಲೆ ಇನ್ನೊಂದು ಕಾಲು ಆಕ್ಟಿವ್ ಇರಲಿ. ಸೊ ಈ ರೀತಿ ಮಾಡ್ಕೊಳಕ್ ಹೋಗ್ಬೇಡ್ರಿ, ಸೀದಾ ಮಾಡ್ಕೋರಿ ಕಾಲನ್ನ. ಸಹಜವಾದ ಉಸಿರಾಟ ಇರಲಿ, ಉಸಿರುಗಟ್ಟಿ ಹಿಡಿಯಕ್ಕೆ ಹೋಗ್ಬೇಡ್ರಿ. 5 ಕೌಂಟ್ ಮಾಡ್ರಿ. 1 2 3 4 5. ವಾಪಸ್ ಕೈನ ಬಿಡಿಸ್ಕೊರಿ. ಮೊದಲು ಮುಂದೆ ಹೊಳ್ತೀರಿ, ನಂತರ ಕಾಲನ್ನು ಬಿಡಿಸ್ಕೊಂಡು ಚಾಸ್ತೀರಿ. ಸೊ ಇದೇ ರೀತಿ ಈ ಕಾಲಿಗೆ ಕೂಡ ಮಾಡಬೇಕು. ಆಮೇಲೆ ಇನ್ನೊಂದು ನೆನ್ಪಿಟ್ಕೊಡ್ಲಿ, ಕಾಲು ಏನೈತಲ್ಲ, ಸೊ ನೀ ಬಾಜುಕ ಪಾದ ಬರಲಿ. ಸೊ ಹಿಂಗೆ ಇಟ್ಕೊಳಕ್ಕೆ ಹೋಗ್ಬೇಡ್ರಿ. ಆಮೇಲೆ ಪೂರ್ತಿ ಇಲ್ಲಿನೂ ತೊಗೊಳಕ್ಕೆ ಹೋಗ್ಬೇಡ್ರಿ, ನೀ ಬಾಜುಕ ಇರಲಿ. ಸೊ ನೆಕ್ಸ್ಟ್ ಇದು ಇನ್ನೊಂದು ರೀತಿ ಯಾವ ರೀತಿ ಅಂತಂದ್ರೆ, ಸೊ ಬಲಗಾಲಿಂದ ತೋರಿಸ್ತೀನಿ. ಮತ್ತೆ ಬಲಗಾಲಿಂದ ಸ್ಟಾರ್ಟ್ ಮಾಡಿರಿ ಫಸ್ಟು. ಸೊ ಇದೇ ರೀತಿ ಮೊದಲು ಸೀದಾ ಕೂತ್ಕೊಂಡಿರ್ತೀರಿ. ಸೊ ಮತ್ತೆ ಅದೇ ರೀತಿ ಆಗಲೇ ಹೇಳಿದ ರೀತಿನ ಎಡಗಾಲಿನ ಬಾಜುಕ ಪಾದ ಬರಲಿ. ಸೊ ನೆಕ್ಸ್ಟ್ ಸೀದಾ ಕೂತ್ಕೊಂಡಿರ್ತೀರಿ. ಸೊ ಈ ಕಾಲನ್ನು ಏನೈತಲ್ಲ ಫೋಲ್ಡ್ ಮಾಡ್ಕೊಂಡಿರ್ತೀರಿ. ಫೋಲ್ಡ್ ಮಾಡಿಕೊಂಡು ಸೀದಾ. ಸೊ ನೆಕ್ಸ್ಟ್ ಈ ಕೈ ಬಲಗಾಲಿನ ಬಾಜುಕ್ ಬರ್ತೈತಿ. ನಂತರ ಇನ್ನೊಂದು ಕೈ ನಿಮ್ಮ ಪೃಷ್ಠಭಾಗದ ಹಿಂದೆ ಟ್ವಿಸ್ಟ್ ಆಗಿರ್ತೀರಿ. ಸೊ ಇದಕ್ಕೆ ಟ್ವಿಸ್ಟಿಂಗ್ ಪೋಸ್ ಅಂತಾರ್ರಿ. ಟ್ವಿಸ್ಟಿಂಗ್ ಪೋಸಸ್ ಇವೆಲ್ಲ. ಸಹಜವಾದ ಉಸಿರಾಟದೊಂದಿಗೆ ಇನ್ನೂ 5 ಕೌಂಟ್ ಮಾಡ್ಕೊರಿ. 5 ಕೌಂಟ್ ಆದಮೇಲೆ ವಾಪಸ್ ಮೊದಲು ಮುಂದೆ ಹೊಡ್ರಿ, ಕೈ ಬಿಡಿಸ್ಕೋರಿ. ಇಲ್ಲಿ ವಾಪಸ್ ಬರೋದು ನೆನಪಿರಲಿ. ಸೊ ಮೊದಲ ಎಡಗಾಲ ಏನು ಕಾಲು ಕೆಳಗಿರ್ತೈತಲ್ಲ, ಸೊ ಆ ಕಾಲನ್ನು ಬಿಡಿಸ್ಕೋಬೇಕು. ನಂತರ ಏನು ಕಾಲ ಮೇಲೆ ಹಾಕಿರ್ತಲ್ಲ ಆ ಕಾಲನ್ನು ಬಿಡಿಸ್ಕೋರಿ. ಸೊ ಅದೇ ರೀತಿ ಎಡಗಾಲಿಗೆ ಕೂಡ ಮಾಡ್ತೀರಿ ಇದೇ ರೀತಿ. ಸೊ ಮೊದಲನೇ ರೀತಿ ಹೇಳ್ದಂಗೆ ಮಾಡೋಕ್ಕೆ ಸಾಧ್ಯ ಆದ್ರೆ ಅದನ್ನು ಮಾಡಿರಿ. ಇಲ್ಲ ಎರಡನೇ ರೀತಿ ನನಗೆ ಬರ್ತೈತಿಪ್ಪ ಅಂತಂದ್ರೆ ಸೊ ಇದನ್ನು ಪ್ರಾಕ್ಟೀಸ್ ಮಾಡಿರಿ. ಸೊ ಈ ಆಸನ ಯಾವ ರೀತಿ ಹೆಲ್ಪ್ ಆಕೈತೆ ಅಂತಂದ್ರೆ, ಸೊ ನಾವು ಟ್ವಿಸ್ಟ್ ಆಗೋದ್ರಿಂದ ಸೊ ಇಲ್ಲಿ ಲಿವರ್ ಮತ್ತು ಕಿಡ್ನಿ ಸ್ಟಿಮ್ಯುಲೇಟ್ ಆಗ್ತಾವು. ಸೊ ಸ್ಟಿಮ್ಯುಲೇಟ್ ಆದಮೇಲೆ ಸೊ ಇಲ್ಲೇನ ದೇಹದಲ್ಲಿರೋ ವಿಷ ವಸ್ತುಗಳು ಏನಿರ್ತಾವಲ್ಲ, ವಿಷಕಾರಿ ವಸ್ತುಗಳು, ಸೊ ಅದನ್ನು ಹೊರಗೆ ಹಾಕಕ್ಕೆ ಈ ಆಸನ ಹೆಲ್ಪ್ ಆಗ್ತೈತ್ರಿ. ಹಾಗೆ ಕೊಬ್ಬನ್ನು ಸೊಂಟ ಭಾಗದಲ್ಲಿರೋ ಕೊಬ್ಬನ್ನು ಕೂಡ ಕರಗಿಸ್ಕೊಳ್ಳಿಕ್ಕೆ ಈ ಆಸನ ಹೆಲ್ಪ್ ಆಗ್ತೈತಿ. ಸೊ ನೆಕ್ಸ್ಟ್ ಭುಜಂಗಾಸನ. ಸೊ ವಿಷಕಾರಿ ವಸ್ತುಗಳನ್ನು ತೆಗೆಯೋದು ನಮ್ಮ ಲಿವರ್. ಸೊ ನೆಕ್ಸ್ಟು ಭುಜಂಗಾಸನ. ಸೊ ಭುಜಂಗಾಸನ ಮಾಡಲಿಕ್ಕೆ ಮೊದಲು ಈ ರೀತಿ ವಜ್ರಾಸನ ಸ್ಥಿತಿಗೆ ಬರ್ರಿ. ನಂತರ ಮಲ್ಕೋತೀರಿ. ಇಲ್ಲಿ 2 ಕಾಲುಗಳನ್ನ ಚಾಚ್ತೀರಿ, ಮಲ್ಕೋತೀರಿ. ಸೊ ಇಲ್ಲೇ 2 ಪಾದಗಳು ಫ್ಲ್ಯಾಟ್ ಇರಲಿ. 2 ಕೈಗಳು ನಿಮ್ಮ ಬಾಜುಕಿರ್ತಾವೆ ಇಲ್ಲಿ. ಸೊ ಮೊದಲು ಈ ರೀತಿ ಗದ್ದ ಭಾಗವನ್ನು ನೆಲಕ್ಕೆ ಟಚ್ ಮಾಡಿರಿ. ಸೊ 2 ಕೈಗಳು ನಿಮ್ಮ ಚೆಸ್ಟ್ ಬಾಜುಕಿರಲಿ. ಸೊ ನೆಕ್ಸ್ಟ್ ಇಲ್ಲಿ ಉಸಿರು ತಗೋತಾ ಈ ರೀತಿ ಮೇಲ್ ಬರ್ತೀರಿ. ಉಸಿರು ಮೇಲ್ ಬಂದಮೇಲೆ ಉಸಿರನ್ನು ಬಿಡ್ತೀರಿ. ಸೊ ಇನ್ನು ತಲೆ ಸ್ವಲ್ಪ ಹಿಂದೆ ತಗೋತೀರಿ. ಆಮೇಲೆ ಗಂಟ್ಲ ಸ್ಟ್ರೆಚ್ ಆಗಬೇಕಿಲ್ಲಿ. ದೃಷ್ಟಿ ಮೇಲಿರ್ತೈತಿ, ಕೈಗಳು ಚೆಸ್ಟ್ ಬಾಜುಕಿರ್ತಾವೆ. ಆಮೇಲೆ ಕೈಗಳನ್ನು ಎಲ್ಬೋ ಏನೈತಲ್ಲ ಈ ರೀತಿ ಇಟ್ಕೊಂಡಿರ್ತೀರಿ. ಸೊ ಹಿಂದೆ ತಗೋರಿ ಈ ರೀತಿ. ಸೊ ಹಿಂದೆ ತೊಗೊಂಡಾಗ ಎದೆ ಎಕ್ಸ್ಪಾಂಡ್ ಆಗ್ತೈತಿ, ಲಂಗ್ಸ್ ಕೆಪಾಸಿಟಿ ಹೆಚ್ಚಿಗೆ ಆಗ್ತೈತಿ. ಆಮೇಲೆ ಇಲ್ಲಿ ಗಂಟ್ಲ ಸ್ಟ್ರೆಚ್ ಆದಾಗ ಥೈರಾಯ್ಡ್ ಗ್ಲ್ಯಾಂಡ್ ಸ್ಟಿಮ್ಯುಲೇಟ್ ಆಗಿ ಥೈರಾಯ್ಡ್ ಏನಾದ್ರೆ ಅದು ಕಡಿಮೆ ಆಗ್ತಾ ಬರ್ತೈತಿ. ಆಮೇಲೆ ಹೊಟ್ಟೆ ಮೇಲೆ ಪ್ರೆಷರ್ ಬಿದ್ದೈತಿ. ಸೊ ಹೊಟ್ಟೆ ಭಾಗದ ಎಲ್ಲ ಅಂಗಾಂಗಗಳಿಗೆ ಒಂದು ಒಳ್ಳೆ ಮಸಾಜ್ ಸಿಗ್ತೈತಿ. ಮತ್ತು ಅಲ್ಲೇ ಬ್ಲಡ್ ಸರ್ಕ್ಯುಲೇಷನ್ ಆಗ್ತೈತಿ ರೀ. ಪೆಲ್ವಿಕ್ ಹೆಲ್ತ್ ಇಂಪ್ರೂವ್ಮೆಂಟ್ ಆಗ್ತೈತಿ. ಡೈಜೆಸ್ಟಿವ್ ಸಿಸ್ಟಮ್ ಇಂಪ್ರೂವ್ಮೆಂಟ್ ಆಗ್ತೈತಿ. ಸೊ ಇದೇ ರೀತಿ ಸಹಜವಾದ ಉಸಿರಾಟ ಇರಲಿ. ಸೊ ಕಾಲಿನ ಕಡೆ ಗಮನ ಇರಲಿ. ಸೊ ಕಾಲು ಅಗಲ ಇಟ್ಕೊಳಕ್ಕೆ ಹೋಗ್ಬೇಡ್ರಿ. 2 ಕಾಲನ್ನು ಜೋಡಿಸ್ಕೊರಿ. ಪಾದ ಫ್ಲ್ಯಾಟ್ ಇರಲಿ. ಸಹಜವಾದ ಉಸಿರಾಟ. ಉಸಿರುಗಟ್ಟಿ ಇಡಕ್ಕೆ ಹೋಗ್ಬೇಡ್ರಿ. ಇಲ್ಲಿ ಕೂಡ 5 ಕೌಂಟ್. 1 2 3 4 5. ಮತ್ತೆ ಇಲ್ಲಿ ಉಸಿರು ತಗೋತೀರಿ. ಉಸಿರು ಬಿಡ್ತಾ ಡೌನ್. ಸೊ ಇಲ್ಲಿ ಬೇಕಾದ್ರೆ ಮಕರಾಸನ ಸ್ಥಿತಿಯೊಳಗೆ ರಿಲ್ಯಾಕ್ಸ್ ಆಗ್ರಿ. ಸೊ ಒಂದ್ರ ಮೇಲೆ ಒಂದು ಕೈ ಇರಲಿ. ಸೊ 2 ಕಾಲುಗಳು ಸ್ವಲ್ಪ ಅಗ್ರ ಮಾಡ್ಕೋರಿ. ಪಾದ ಹೊರಮುಖವಾಗಿರಲಿ. ಸೊ ಒಂದು ಸೈಡ್ ಈ ರೀತಿ ತಲೆ ಇಟ್ಟು ಮಲ್ಕೋತೀರಿ, ರೈಟ್ ಅಥವಾ ಲೆಫ್ಟ್. ಸೊ ರೀತಿ ಇಟ್ಕೊಂಡು ಇಲ್ಲಿ ಕಣ್ಣು ಮುಚ್ಕೊಂಡು ರಿಲ್ಯಾಕ್ಸ್ ಆಗ್ರಿ. ಸೊ ಈಗೇನು ಭುಜಂಗಾಸನ ಮಾಡಿದ್ವಲ್ಲ, ಸೊ ಅದನ್ನು 3 ಬಾರಿ ಮಾಡಿರಿ. ಸೊ 1 ಬಾರಿ ಆದಮೇಲೆ ರಿಲ್ಯಾಕ್ಸ್ ಆಗ್ರಿ. ಆಮೇಲೆ ಮತ್ತೆ 2 ಬಾರಿ ನೀವು ಅದನ್ನು ಮಾಡ್ಬೋದು. ಸೊ ಈಗ ಮಾಡಿದ ಆಸನದಿಂದ ಚಯಾಪಚಯ ಕ್ರಿಯೆ ಏನೈತಲ್ಲ, ಸೊ ಅದು ಹೆಚ್ಚಿಗೆ ಆಗ್ತೈತಿ. ಆಮೇಲೆ ಕ್ಯಾಲರಿ ಬರ್ನ್ ಆಗ್ತಾವು, ಹೆಚ್ಚಿನ ಕ್ಯಾಲರಿ ಬರ್ನ್ ಆಗ್ತಾವು. ಸೊಂಟ ಭಾಗದಲ್ಲಿರೋ ಏನು ಶೇಖರಣೆ ಆಗಿರ್ತೈತಲ್ಲ ಕೊಬ್ಬು,
ಸೊ ಅದು ಕಡಿಮೆ ಆಗ್ತೈತ್ರಿ, ಬರ್ನ್ ಮಾಡ್ತೈತಿ, ಸುಡ್ತೈತಿ ಈ ಆಸನ. ಸೊ ನೆಕ್ಸ್ಟ್ ಈ ರೀತಿ ರೆಸ್ಟ್ ಆದಮೇಲೆ ಮತ್ತೆ 2 ಬಾರಿ ಮಾಡ್ತೀವಿ. ಸೊ ನೆಕ್ಸ್ಟು ಬ್ರಿಡ್ಜ್ ಪೋಸ್, ಸೇತು ಬಂದಾಸನ. ಸೊ ಅದಕ್ಕಾಗಿ ಬೆನ್ನಿನ ಮೇಲೆ ಮಲ್ಕೋರಿ. ಒಂದೊಂದು 2 ಕಾಲ್ಗಳನ್ನು ಜೋಡಿಸ್ಕೊಂಡಿರ್ತೀರಿ. ಒಂದೊಂದು ಕಾಲನ್ನು ಫೋಲ್ಡ್ ಮಾಡ್ಕೋರಿ. ಸೊ ಆಮೇಲೆ ಇಲ್ಲೇ ನಿಮ್ಮ ಹಿಮ್ಮಡ ಮತ್ತು ಹಿಪ್ಪಿಗೂ ಟಚ್ ಆಗಂಗಿಲ್ಲ. ಸೊ ಇಲ್ಲೇ ಸ್ವಲ್ಪ ಏರಿಯಾ ಇರಲಿ, ಇಲ್ಲಿ ಸ್ಪೇಸ್ ಇರಬೇಕು. ಸೊ ನೆಕ್ಸ್ಟ್ 2 ಕೈಗಳು ನಿಮ್ಮ ಬಾಜುಕಿರ್ತಾವು. ಆಮೇಲೆ ಪಾದಗಳು ಹಿಂಗೆ ಹೊರಗೆ ತೊಳಕ್ಕೆ ಹೋಗ್ಬೇಡ್ರಿ. ಸೊ ಪಾದಗಳು ಎದುರಿಗಿರಬೇಕು. ಆಮೇಲೆ ಕಾಲುಗಳು ಹಿಂಗೆ ಜೋಡಿಸ್ಕೊಳಕ್ಕೆ ಹೋಗ್ಬೇಡ್ರಿ, ಸ್ವಲ್ಪ ಗ್ಯಾಪ್ ಇರಬೇಕಿಲ್ಲಿ. ನಂತರ ನಿಮ್ಮ ಶೋಲ್ಡರ್ ಲೆವೆಲ್ ಕಾಲುಗಳನ್ನು ಅಲೈನ್ ಮಾಡ್ಕೋರಿ. ಸೊ ನೆಕ್ಸ್ಟ್ 2 ಕೈಗಳು ನಿಮ್ಮ ಬಾಜುಕಿರ್ತಾವೆ ಇಲ್ಲೇ. ಸೊ ಉಸಿರು ತಗೋತಾ ಸೊಂಟ ಭಾಗವನ್ನು ಮೇಲೆ ಎತ್ತುತ್ತೀರಿ. ಉಸಿರು ಬಿಡ್ತಾ ಡೌನ್. ಮತ್ತೆ ಉಸಿರು ತಗೋತಾ ಸೊಂಟ ಭಾಗ ಮೇಲೆ, ಉಸಿರು ಬಿಡ್ತಾ ಡೌನ್. ಮತ್ತೆ ಉಸಿರು ತಗೋತಾ ಸೊಂಟ ಭಾಗ ಮೇಲೆ, ಉಸಿರು ಬಿಡ್ತಾ ಡೌನ್. ಸೊ ಇದೇ ರೀತಿ ಇದನ್ನು ಉಸಿರು ತಗೋತಾ ಸೊಂಟ ಭಾಗ ಮೇಲೆ, ಉಸಿರು ಬಿಡ್ತಾ ಡೌನ್. ಇದೇ ರೀತಿ ಇದನ್ನು 10 ಬಾರಿ ಮಾಡಿರಿ. ಸೊ ನೆಕ್ಸ್ಟ್ 10ನೇ ಬಾರಿಗೆ ಏನು ಮಾಡ್ತೀರಿ ಅಂತಂದ್ರೆ, ಸೊ ಉಸಿರು ತಗೋತಾ ಸೊಂಟ ಭಾಗವನ್ನು ಮೇಲೆ ತಗೊಂಡಿರ್ತೀರಿ. ಸೊ ನಿಮಗೆ ಎಷ್ಟು ಸಾಧ್ಯ ಆಕೈತೆ ಅಷ್ಟು ಸೊಂಟ ಭಾಗವನ್ನು ಮೇಲೆ ಎತ್ತುತ್ತೀರಿ. ಸೊ ಇಲ್ಲಿ ಸೊಂಟ ಭಾಗ ಮೇಲೆ ಎತ್ತದಾಗ ನಿಮ್ಮ ಚಿನ್ನು ಮತ್ತು ಎದೆ ಭಾಗಕ್ಕೆ ಟಚ್ ಆಗಿರಬೇಕು. 2 ಕೈಗಳು ಬಾಜುಕಿರ್ತಾವು. ಅಥವಾ ಈ ರೀತಿ ಇಂಟರ್ಲಾಕ್ ಕೂಡ ಮಾಡ್ಕೋಬೋದು ಕೈಗಳನ್ನು. ಅಥವಾ ನಿಮಗೆ ಬ್ಯಾಲೆನ್ಸ್ ಆಗ್ತಾ ಇಲ್ಲಪ್ಪ ಅಂತಂದ್ರೆ ಈ ರೀತಿ ಕೈ ಕೂಡ ಹಿಡ್ಕೋಬೋದು ಹಿಪ್ಪಿಗೆ. ಸೊ ಇಲ್ಲಿ ಉಸಿರು ತಗೋತಾ ಏನು ಮಾಡಿರ್ತೀರಿ ಅಂತಂದ್ರೆ, ಸೊಂಟ ಭಾಗವನ್ನು ಮೇಲೆ ಎತ್ತಿತ್ತು. ಮೇಲೆ ಎತ್ತಿದ ಮೇಲೆ ಉಸಿರನ್ನು ಹೊರಗೆ ಹಾಕ್ರಿ. ನಂತರ ಸಹಜವಾದ ಉಸಿರಾಟದೊಂದಿಗೆ ಸೊ ಇದೇ ಸ್ಥಿತಿಯೊಳಗೆ ಒಂದು 10 ಕೌಂಟ್ ಮಾಡ್ತೀರಿ. ಸೊ ನಾನು ಇಲ್ಲಿ 5 ಕೌಂಟ್ ಮಾಡ್ತೀನಿ, ನೀವು 10 ಕೌಂಟ್ ಮಾಡಿರಿ. 1 2 3 4 5. ಮತ್ತೆ ಉಸಿರು ತಗೋತೀರಿ ಇಲ್ಲಿ. ಉಸಿರು ಬಿಡ್ತಾ ಡೌನ್. ರಿಲ್ಯಾಕ್ಸ್. ಕಾಲನ್ನು ಬಿಡಿಸ್ಕೋತೀರಿ. ಸಹಜವಾದ ಉಸಿರಾಟ. ಸೊ ಇದು ಕೂಡ ಸೊಂಟ ಭಾಗದಲ್ಲಿರೋ ಕೊಬ್ಬನ್ನು ಕಡಿಮೆ ಮಾಡೋಕ್ಕೆ ಸಹಾಯ ಮಾಡ್ತೈತ್ರಿ. ಆಮೇಲೆ ಈ ರೀತಿ ಮೇಲೆ ಹೋದಾಗ ಹೊಟ್ಟೆ ಭಾಗ ಏನಾಗಿರ್ತೈತಿ ಇಲ್ಲಿ ಅಂದ್ರೆ ಸ್ಟ್ರೆಚ್ ಆಗಿರ್ತೈತಿ. ಸೊ ಇಲ್ಲಿ ಕೂಡ ಪೆಲ್ವಿಕ್ ಅಂಗಾಂಗಗಳು ಸ್ಟಿಮ್ಯುಲೇಟ್ ಆಗ್ತಾವು. ಆಮೇಲೆ ರೀಪ್ರೊಡಕ್ಟಿವ್ ಆರ್ಗನ್ಸ್ಗೆ ಹೆಲ್ತ್ ಇಂಪ್ರೂವ್ಮೆಂಟ್ ಆಕೈತಿ, ಪೆಲ್ವಿಕ್ ಹೆಲ್ತ್ ಇಂಪ್ರೂವ್ಮೆಂಟ್ ಆಗ್ತೈತ್ರಿ ಇಲ್ಲಿ. ಸೊ ನಂತರ ಇಷ್ಟ ಆದಮೇಲೆ ಶವಾಸನ ಸ್ಥಿತಿಗೊಳಗಿರ್ತೀರಿ. 2 ಕಾಲುಗಳ ಅಗಲ ಮಾಡ್ಕೋತೀರಿ. ಪಾದ ಹೊರಮುಖವಾಗಿರಲಿ, ಕೈಗಳ ಮೇಲ್ಮುಖವಾಗಿರಲಿ. ಆಮೇಲೆ ತಲೆ ಸೆಂಟರ್ ಆಗಿರ್ಬೋದು ಅಥವಾ ರೈಟ್ ಸೈಡ್ ನಿಮಗೆ ಯಾವುದು ಕರೆಕ್ಟ್ ಅನ್ನಿಸ್ತೈತಿ ಅದನ್ನು ಮಾಡಿರಿ ಈ ರೀತಿ. ಅಥವಾ ಸೀದಾ ಇರ್ತೈತಿ ತಲೆ ಸೆಂಟರ್. ನಂತರ ಕಣ್ಗಳನ್ನು ಮುಚ್ಚಿರ್ತೀರಿ. ಸಹಜವಾದ ಉಸಿರಾಟ ಇರಲಿ. ಸೊ ಕೈ ಕಾಲೆಲ್ಲ ಲೂಸ್ ಬಿಟ್ಟಿರಿ, ಆರಾಮ್ ಮಲ್ಕೋರಿ. ಸೊ ಎಲ್ಲ ಆಸನಗಳು ವ್ಯಾಯಾಮಗಳು ಪ್ರಾಕ್ಟೀಸ್ ಆದಮೇಲೆ ಕೊನೆಗೆ ಶವಾಸನ ಸ್ಥಿತಿಯೊಳಗೆ 5 ರಿಂದ 10 ನಿಮಿಷ ರಿಲ್ಯಾಕ್ಸ್ ಆಗಿ ನಂತರ ಎದ್ದೇಳ್ರಿ. ಎಲ್ಲ ಆಸನಗಳನ್ನು ನಿಧಾನವಾಗಿ ಮಾಡಿರಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿರಿ. ಯೋಗ ಸಾಧನೆಗೆ ಜಯವಾಗಲಿ.